ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಹೆವೆನ್ ಆಫ್ ಸ್ಪೈಸಸ್ ಮಸಾಲೆಗಳ ಸ್ವರ್ಗ. ಇವತ್ತು ತುಂಬ ಸುಲಭವಾಗಿ ಮನೆಯಲ್ಲಿ ರಸಗುಲ್ಲ ಮಾಡೋಣ. ನೋಡೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ, ತಿನ್ನೋದಕ್ಕೂ ಅಷ್ಟೇ ಸಾಫ್ಟ್ ಆಗಿ ಟೇಸ್ಟಿ ಆಗಿರುತ್ತೆ. ನೀವು ಮನೇಲಿ ಈಸಿಯಾಗಿ ಮಾಡ್ಕೊಳ್ಬೋದು. ಆಲ್ರೆಡಿ ನನ್ನ ಚಾನಲಲ್ಲಿ ಚಂಪಾಕಲಿ ಸ್ವೀಟ್ ಕೂಡ ಇದೆ, ನೀವು ಅದನ್ನು ಬೇಕಿದ್ರು ಟ್ರೈ ಮಾಡ್ಬೋದು. ಅದರದ್ದು ಲಿಂಕು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಬನ್ನಿ ಹಾಗಿದ್ರೆ ಶುರು ಮಾಡೋಣ. ನಾನು ಇಲ್ಲಿ 1 ಲೀಟರ್ನಷ್ಟು ಹಾಲು ತಗೊಂಡಿದ್ದೀನಿ. ನೀವು ಯಾವುದೇ ಹಾಲು ತಗೊಳ್ಳಿ. ಹಾಲಿಗೆ ಕಾಯೋವರೆಗೂ ವೇಟ್ ಮಾಡಿ ಅದಕ್ಕೆ ಒಂದು 2 ಸ್ಪೂನ್ನಷ್ಟು ವಿನಿಗರ್ ಅಥವಾ ಒಂದು 2 ಸ್ಪೂನ್ನಷ್ಟು ನಿಂಬೆ ರಸ, ಅದಕ್ಕೆ 2 ಸ್ಪೂನ್ನಷ್ಟು ನೀರು ಸೇರಿಸಿ ಈ ಹಾಲನ್ನ ಪನೀರ್ ಮಾಡ್ಕೊಳ್ಬೇಕು. ಹಾಲು ಕಾಯೋವರೆಗೂ ವೇಟ್ ಮಾಡೋಣ. ಹಾಲು ಚೆನ್ನಾಗಿ ಕಾದಿದ ನಂತರ 2 ಸ್ಪೂನ್ ವಿನಿಗರ್ಗೆ 2 ಸ್ಪೂನ್ ನೀರು ಸೇರಿಸಿ ನಾನು ಈ ಕಾದಿರೋಂಥ ಹಾಲಿಗೆ ಹಾಕೊಂಡಿದ್ದೀನಿ. 1-2 ಸೆಕೆಂಡ್ ಬಿಟ್ರೆ ಹಾಲು ಒಡೆಯೋದಕ್ಕೆ ಶುರು ಆಗುತ್ತೆ. ಹಾಲು ಮತ್ತೆ ಪನ್ನೀರು ಪೂರ್ತಿ ಬೇರೆ ಬೇರೆ ಆಗ್ಬೇಕು. ಪನ್ನೀರಿನ ಅಂಶ ಸಪ್ರೇಟ್ ಆದಾಗ ನಿಮ್ಗೆ ಚೆನ್ನಾಗಿ ಪನ್ನೀರ್ ಸಿಗುತ್ತೆ. ಕೆಲವೊಂದ್ಸರಿ ಏನಾಗುತ್ತೆ ಅಂದ್ರೆ ಪನ್ನೀರು ಸರಿಯಾಗಿ ಆಗಿರೋದೇ ಇಲ್ಲ. ಹಾಲು ತುಂಬಾ ಜಾಸ್ತಿ, ಹಾಲಿನ ಅಂಶ ಇನ್ನು ನೀರಲ್ಲಿ ಉಳ್ಕೊಂಡಿರುತ್ತೆ, ನಿಮ್ಗೆ ಜಾಸ್ತಿ ಪನ್ನೀರ್ ಸಿಗಲ್ಲ. ಹಾಗಾಗಿ ಚೆನ್ನಾಗಿ ಪನ್ನೀರ್ ಮಾಡ್ಕೊಳ್ಳಿ. ಫಸ್ಟು ನಿಮಗೆ ನೋಡಿದಾಗ ಗೊತ್ತಾಗ್ಬೇಕು, ನೀರಿನ ಅಂಶನೇ ಬೇರೆ ಆಗಿರ್ಬೇಕು, ಪನ್ನೀರು ಕ್ಲೀನ್ ಆಗಿ ಬಂದಿರಬೇಕು, ಹಾಲಿನ ಅಂಶ ನೀರಿನಲ್ಲಿ ಇರಬಾರ್ದು. ಆ ತರ ಆಗೋವರೆಗೂ ನೋಡ್ಕೊಂಡು ಪನ್ನೀರ್ ಮಾಡ್ಕೊಳ್ಳಿ. ಪನ್ನೀರ್ ಆಗಿದ ತಕ್ಷಣ ಇದನ್ನ ಸೋಸ್ಕೊಂಡು ನೀರು ಮತ್ತು ಪನ್ನೀರ್ನ ಸಪ್ರೇಟ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಕ್ಲೀನಾಗಿ ನೀರು ಬಿಟ್ಕೊಂಡಿದೆ. ಇದೇ ರೀತಿ ಆಗೋ ರೀತಿ ನೀವು ಇದನ್ನ ಮಾಡ್ಕೊಳ್ಬೇಕು. ಈಗ ಇದನ್ನ ಸೋಸ್ಕೊಳ್ಳೋಣ. ಒಂದು ಪಾತ್ರೆಗೆ ಒಂದು ಜಾಲರಿ ಇಟ್ಟು ಅದ್ರ ಮೇಲೆ ಒಂದು ಬಟ್ಟೆ ಹಾಕಿ ಈ ನೀರ್ನ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಪನ್ನೀರ್ನ ಬಟ್ಟೆಗೆ ಹಾಕೊಂಡ ನಂತರ ಈಗ ಏನು ಪನ್ನೀರಿಗೆ ಹುಳಿ ಹಾಕಿರ್ತೀವಿ, ವಿನಿಗರ್ ಅಥವಾ ನಿಂಬೆ ರಸ, ಆ ಹುಳಿ ಅಂಶ ಹೋಗ್ಲಿ ಅಂತ ಹೇಳ್ಬಿಟ್ಟು ಇದಕ್ಕೆ 1 ಕಪ್ನಷ್ಟು ನೀರ್ನ ಹಾಕೋಣ. ಅವಾಗ ಇದ್ರಲ್ಲಿರುವಂತ ಹುಳಿ ಅಂಶ ಪೂರ್ತಿಯಾಗಿ ಹೋಗುತ್ತೆ. ನೋಡಿ, ಈ ರೀತಿ ನೀರ್ನ ಹಾಕೊಂಡು ಪನ್ನೀರ್ನ ತೊಳ್ಕೊಳ್ಳೋಣ. ಈಗ ಇದಕ್ಕೆ ಬೇಕಾಗಿರೋಂಥ ಪಾಕ ರೆಡಿ ಮಾಡ್ಕೊಳ್ಳೋಣ. ಒಂದು ದಪ್ಪ ತಳ ಪಾತ್ರೆಗೆ ನಾನು 2 ಕಪ್ನಷ್ಟು ಸಕ್ಕರೆ ಹಾಕೊಂಡಿದ್ದೀನಿ. ಹಾಗೆ ಒಂದು 3 ಕಪ್ನಷ್ಟು ನೀರ್ನ ಹಾಕೊಂಡು ಇದನ್ನ ಪಾಕನ ರೆಡಿ ಮಾಡ್ಕೊಳ್ಳೋಣ. ಈ ರಸಗುಲ್ಲದ್ದು ಪಾಕ ತುಂಬಾ ನೀರಾಗಿರ್ಬೇಕು. 2 ಕಪ್ ಸಕ್ಕರೆ ಹಾಕೊಂಡಿದ್ದೀನಿ. ಇದಕ್ಕೆ 3ರಿಂದ 3.5 ಕಪ್ನಷ್ಟು ನೀರ್ನ ಹಾಕೊಂಡು ರೆಡಿ ಮಾಡ್ಕೊಳ್ಳೋಣ. ಇದು ಒಂದೇಳೆ ಪಾಕ ಎಲ್ಲ ಬರೋ ಅವಶ್ಯಕತೆ ಇಲ್ಲ. ಇಷ್ಟು ಸಕ್ಕರೆ ಕರಗಿ ನೀರು ಬಾಯ್ಲ್ ಆದ್ರೆ ಸಾಕು. ಅಷ್ಟಾಗಿದ ತಕ್ಷಣ ಇದು ಆಫ್ ಮಾಡಿ ಸೈಡಿಗೆ ಇಟ್ಕೊಳ್ಳೋಣ. ಆಮೇಲೆ ನಿಮ್ಗೆ ಪನ್ನೀರಿಂದ ರಸಗುಲ್ಲ ಮಾಡಿ ನಂತರ ಹೇಗೆ ಅದನ್ನ ಬೇಯಿಸ್ಕೋಬೇಕು, ಏನ್ ಮಾಡೋದು ಅಂತ ತೋರಿಸ್ತೀನಿ. ಫಸ್ಟ್ ಇದೊಂದು ಪಾಕ ರೆಡಿ ಮಾಡ್ಕೊಂಡು ಸೈಡಿಗೆ ಇಟ್ಕೊಂಡ್ಬಿಡೋಣ. ರಸಗುಲ್ಲ ಏನ್ ಕುದಿಸ್ತೀವಿ ಆ ಪಾಕಕ್ಕಿಂತ ಈ ಪಾಕ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ. ನೋಡಿ, ಇದನ್ನ ಕುದಿಯೋದಕ್ಕೆ ಬಿಡೋಣ. ಈಗ ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ, ಏನು ರಸಗುಲ್ಲನ ಕುದಿಸ್ಕೊಳ್ತೀವಿ ಅದನ್ನಲ್ಲೇ ಬಿಟ್ಬಿಡ್ತಾರೆ. ಬಟ್ ಅವಾಗ ಏನಾಗುತ್ತೆ ಅಂದ್ರೆ ರಸಗುಲ್ಲ ಚೆನ್ನಾಗಿ ಸ್ವೀಟ್ನ ಅಬ್ಸರ್ವ್ ಮಾಡಲ್ಲ. ಅವಾಗ ರಸಗುಲ್ಲ ಸಪ್ಪೆ ಸಪ್ಪೆ ಅನ್ಸುತ್ತೆ. ನೀವು ಈ ರೀತಿ 2 ಪಾಕ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ರಸಗುಲ್ಲಗಳು ಅದು ಏನು ಸ್ವೀಟ್ ಅಂಶ ಹೇಳ್ಕೋಬೇಕು ಅದನ್ನ ಹೇಳ್ಕೊಳುತ್ತೆ. ಟ್ರೈ ಮಾಡಿ ನೋಡಿ. ಇದು ಕುದಿಯೋವರೆಗೂ ವೇಟ್ ಮಾಡೋಣ. ಹಾಗೆ ಅವಾಗ್ಲೇ ಏನು ನಾವು ಪನ್ನೀರ್ನ ಸೋಸ್ಕೊಂಡಿದ್ವಿ ಅದು ನೀರ್ನ ಅಂಶ ತುಂಬಾ ಚೆನ್ನಾಗಿ ಹಿಂಡ್ಕೊಂಡು, ತುಂಬಾ ಡ್ರೈ ಆಗೋಂಗ್ ಹಿಂಡ್ಕೊಳ್ಳೋದು ಬೇಡ. ಒಂದ್ ಸ್ವಲ್ಪ ನೀರಿನ ಅಂಶ ಹೋದ್ರೆ ಸಾಕು. ಒಂದ್ 10 ನಿಮಿಷ, ಅರ್ಧ ಗಂಟೆ ಅದನ್ನ ಹಂಗೆ ಬಿಟ್ಬಿಟ್ಟು ನಂತರ ಇದನ್ನ ಈಗ ರಸಗುಲ್ಲ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಗಟ್ಟಿಯಾಗಿದೆ. ತುಂಬಾ ಹಿಂಡಿ ಪೂರಾ ಒಣಗಾಗೋ ತರ ಮಾಡ್ಕೋಬೇಡಿ. ಸ್ವಲ್ಪ ನೀರಿನ ಅಂಶ ಇರ್ಲಿ, ತುಂಬಾ ನೀರ್ ಇರೋದು ಬೇಡ. ನೋಡಿ, ಈ ರೀತಿ ಒಂದು ಪ್ಲೇಟಿಗೆ ಹಾಕೊಂಡು ಇದನ್ನ ಪಾಮ್ ಅಂದ್ರೆ ಏನು ಅಂಗೈ ಇರುತ್ತಲ್ಲ ಅದನ್ನ ಈ ರೀತಿ ಪ್ರೆಸ್ ಮಾಡಿ ನೀವು ಇದನ್ನ ಪನ್ನೀರ್ನ
ರೆಡಿ ಮಾಡ್ಕೊಳ್ಬೇಕು. ನೀವು ಈ ಮೆಥಡ್ ನ ಮಾಡ್ಲೇಬೇಕು, ಮಿಸ್ ಮಾಡಂಗಿಲ್ಲ. ಕನಿಷ್ಠ ಪಕ್ಷ ಅಂದ್ರೆ ನೀವು ಒಂದು 10 ನಿಮಿಷ ಈ ರೀತಿ ಮ್ಯಾಶ್ ಮಾಡ್ಬೇಕು. ಏನಂದ್ರೆ ಪನೀರ್ ಒಳಗಡೆ ಏನು ಕಣಗಳಿರವು ಅದು ಯಾವುದು ಗೊತ್ತಾಗದೆ ತುಂಬಾ ಸಾಫ್ಟ್ ಆಗಿರೋಂತ ಒಂದು ಮಿಕ್ಸ್ಚರ್ ನಿಮ್ಗೆ ರೆಡಿ ಆಗ್ಬೇಕು. ರಸಗುಲ್ಲ ತುಂಬಾ ಚೆನ್ನಾಗಿ ಬರೋದಕ್ಕೆ ಇದೇ ಕಾರಣ. ನೀವು ಇದನ್ನ ಎಷ್ಟು ಚೆನ್ನಾಗಿ ಮಾಡ್ಕೊಳ್ತೀರೋ ನಿಮ್ದು ರಸಗುಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ. ನೋಡಿ ಎಲ್ಲ ಒಡೆದು ಮಿಕ್ಸ್ ಮಾಡ್ಕೊಂಡಾಗ ಆಗಿದೆ. ಒಂದು 5 ನಿಮಿಷ ಚೆನ್ನಾಗಿ ಮ್ಯಾಶ್ ಮಾಡಿದ ನಂತರ ಇದಕ್ಕೆ ನಾನು 1 ಚಮಚದಷ್ಟು ಮೈದಾ ಹಿಟ್ಟು ಹಾಕೊಳ್ತೀನಿ. ನೋಡಿ ನಾನು ಯಾವ ರೀತಿ ಮಾಡ್ತಾ ಇದ್ದೀನಿ ಅಂತ ನಿಮ್ಗೆ ಕಾಣಿಸ್ತಾ ಇದೆ. ಅದೇ ರೀತಿಯಾಗಿ ನೀವು ಇದನ್ನ ರೆಡಿ ಮಾಡ್ಕೊಳ್ಬೇಕು. ಸ್ವಲ್ಪ ಇದು ಮಾಡೋದಕ್ಕೆ ಬೇಜಾರು ಅನ್ಸುತ್ತೆ, ಬಟ್ ತುಂಬಾ ಚೆನ್ನಾಗಿ ಮಾಡ್ಕೊಂಡೆ ರಸಗುಲ್ಲ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಆವಾಗಲೇ ಇಟ್ಟಿದ್ವಲ್ಲ, ಅದು ಪಾಕ ಕುದಿಯೋದಕ್ಕೆ ಶುರು ಆಗಿದೆ, ಸಕ್ಕರೆ ಕರಗಿದೆ. ಒಂದೆಳೆ ಪಾಕ ಎಲ್ಲ ಬರೋ ಅವಶ್ಯಕತೆ ಇಲ್ಲ. ಇದನ್ನ ತೆಗೆದು ಬೇರೆ ಪಾತ್ರೆಗೆ ಹಾಕೊಂಡು ಆರೋದಕ್ಕೆ ಬಿಡ್ತೀನಿ. ಇದೇ ಪಾತ್ರೆಯಲ್ಲಿ ನಾನು ಮತ್ತೆ ರಸಗುಲ್ಲಗಳನ್ನ ಬೇಯೋದಕ್ಕೆ ಇಡ್ತೀನಿ. ಅಗ್ಲ ಇರೋದ್ರಿಂದ ನಾನು ಇದೇ ಬಾಣಲಿ ಉಪಯೋಗಿಸ್ತೀನಿ. ಹಾಗಾಗಿ ಈ ಪಾಕನ ತಕ್ಕೊಂಡು ನಾನು ಬೇರೆ ಪಾತ್ರೆಗೆ ಸುರಿದು ಮತ್ತೆ ಹೊಸ ಪಾಕ ಏನು ರಸಗುಲ್ಲ ಬೇಯೋದಕ್ಕೆ ಬೇಕು ಆ ಪಾಕನ ರೆಡಿ ಮಾಡ್ಕೊಳ್ತೀನಿ. ನೋಡಿ ಇಷ್ಟು ಕುದಿ ಬಂದ್ರೆ ಸಾಕು. ಇದನ್ನ ಆಫ್ ಮಾಡಿ ಸೈಡಿಗೆ ಇಟ್ಕೊಳ್ಳಿ ತಣ್ಣಗಾಗೋದಕ್ಕೆ. ಇದನ್ನ ಸೈಡಿಗೆ ಇಟ್ಬಿಟ್ಟು ನಾವೀಗ ಪನೀರ್ದು ಏನ್ ರೆಡಿ ಮಾಡ್ಕೊಳ್ತಾ ಇದ್ವಿ ಅದಕ್ಕೆ 1 ಚಮಚದಷ್ಟು ಮೈದಾ ಹಾಕೊಂಡು ಇನ್ನೊಂದ್ಸರಿ ಚೆನ್ನಾಗಿ ಕಲಿಸ್ಕೊಂಡು ರೆಡಿ ಮಾಡ್ಕೊಳ್ಳೋಣ. ಇನ್ನೊಂದೇನಂದ್ರೆ ಈ ಪನೀರ್ನ ತುಂಬಾ ಜಾಸ್ತಿ ನಾದ್ಕೊಂಡ್ರು ಗಟ್ಟಿ ಆಗುತ್ತೆ, ಮೈದಾ ಜಾಸ್ತಿ ಆದ್ರೂ ತುಂಬಾ ಗಟ್ಟಿ ಆಗುತ್ತೆ. ಸೊ ಮಾಡುವಾಗ ಮೈದಾ ಪ್ರಮಾಣನು ಕಡಿಮೆ ಇರ್ಲಿ, ತುಂಬಾ ಓವರ್ ಆಗಿ ಕಲ್ಸೋಂತ ಅವಶ್ಯಕತೆನೂ ಇಲ್ಲ. ಹಾಗಾಗಿ ನೋಡ್ಕೊಂಡು ಒಂದು 10 ನಿಮಿಷ ಟೈಮ್ ಇಟ್ಕೊಂಡು ನಾದ್ಕೊಂಡ್ರೆ ಸಾಕು. ಬಟ್ ಕಲ್ಸೋ ರೀತಿ ನಾನು ಯಾವ ರೀತಿ ತೋರಿಸ್ತಾ ಇದ್ದೀನಿ ಅದೇ ರೀತಿ ರೆಡಿ ಮಾಡ್ಕೊಳ್ಳಿ. ನಾನು ಆವಾಗಲೇ ಏನು ಪಾಕ ಮಾಡ್ಕೊಂಡಿದ್ದೆ ಅದೇ ಬಾಣಲೆಗೆ ಮತ್ತೆ ನಾನು ಒಂದು 4 ಕಪ್ಪು ನೀರ್ನ ಹಾಕೊಂಡು ಇಟ್ಕೊಂಡಿದ್ದೀನಿ. ಇದಕ್ಕೆ ಜಸ್ಟ್ 1 ಕಪ್ನಷ್ಟು ಶುಗರ್ ಹಾಕೊಳ್ತೀನಿ. ಅವಾಗಲೇ ಮಾಡಿಟ್ಟಿಟ್ಟು ಪಕ್ಕ ತೆಗ್ದಿದ್ದೀನಿ. ಇದು ಬರೀ ನೀರು ಬಿಸಿ ಆಗಿದ ನಂತರ ಇದಕ್ಕೆ ಸಕ್ಕರೆ ಹಾಕೊಳ್ತಾ ಇದ್ದೀನಿ. ಇದೇನ್ ಪಾಕ ಮಾಡ್ತಿದೀವಿ ಇದ್ರಲ್ಲೇ ಸಕ್ಕರೆ ಅಂಶ ಜಾಸ್ತಿ ಇರಬಾರ್ದು. ತುಂಬಾ ಸಕ್ಕರೆ ಜಾಸ್ತಿ ಆದ್ರೆ ನಿಮ್ ಪನೀರು ತುಂಬಾ ಚೆನ್ನಾಗಿ ಬೇಯಲ್ಲ. 4 ಕಪ್ ನೀರಿಗೆ 1 ಕಪ್ ಸಕ್ಕರೆ ಹಾಕೊಂಡಿದ್ದೀನಿ. ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಪೂರಾ ರೆಸಿಪಿ ಇನ್ನೊಂದ್ಸರಿ ಹಾಕಿರ್ತೀನಿ ಎಷ್ಟೆಷ್ಟು ಏನು ಅಂತ, ಅಲ್ಲಿ ಒಂದ್ಸರಿ ಚೆಕ್ ಮಾಡಿ ನೋಡಿ. ನೀವು ನೀರ್ ಕಾದಿಂದ ಸಕ್ಕರೆ ಹಾಕ್ಬೇಕು ಅಂತ ಏನಿಲ್ಲ, ಮೊದ್ಲೇ ಸಕ್ಕರೆ ನೀರು ಒಟ್ಟಿಗೆ ಸೇರ್ಸಿನೂ ಇಡ್ಬೋದು. ನಾನು ಹಂಗೆ ಹಾಕಿದ್ದೀನಿ ಅಷ್ಟೇ. ಇದು ನೀರು ಕುದಿಯೋವರೆಗೂ ನಾವು ಪನೀರಿಂದ ರಸಗುಲ್ಲ ಮಾಡ್ಕೊಳ್ಳೋಣ. ನೀವು ಯಾವ ಸೈಜ್ ಅಲ್ಲಿ ಬೇಕಾದ್ರೂ ಮಾಡ್ಕೊಳ್ಬಹುದು, ದೊಡ್ಡದು ಸಣ್ಣದು. ಶೇಪ್ ಅಷ್ಟೇ ರೌಂಡೇ ಇರ್ಬೇಕು ಅಂತೇನಿಲ್ಲ, ನೀವು ಓವಲ್ ಶೇಪ್ ಅಲ್ಲೂ ಮಾಡ್ಕೊಳ್ಬಹುದು. ಬಟ್ ಹೆಚ್ಚಾಗಿ ರಸಗುಲ್ಲ ರೌಂಡ್ ಶೇಪ್ ಅಲ್ಲಿ ಇರೋದ್ರಿಂದ ನಾನು ರೌಂಡ್ ಶೇಪೇ ಮಾಡ್ತಾ ಇದ್ದೀನಿ ಅಷ್ಟೇ. ರಸಗುಲ್ಲ ಮಾಡೋದಕ್ಕೆ ಒಂದು ಟಿಪ್ಸ್ ಏನು ಅಂದ್ರೆ, ನೀವೇನೇ ರಸಗುಲ್ಲ ಬೇಯಿಸ್ಕೊಳ್ತಿರಲ್ಲ ಆ ಪಾಕ ಯಾವಾಗ್ಲೂ ನೀರಾಗಿರ್ಬೇಕು, ಒಂದೆಳೆ ಪಾಕ ಬರಬಾರ್ದು. ಜಸ್ಟ್ ಸಕ್ಕರೆ ಕರಗಿದ್ರೆ ಸಾಕು. ನೋಡಿ ಎಲ್ಲ ರೆಡಿ ಮಾಡ್ಕೊಂಡಾಗಿದೆ. ಈಗ ಇದರಲ್ಲಿ ಹಾಕೊಳ್ಳೋಣ. ಇದು ಅಷ್ಟೇ, ಪಾಕ ಎಲ್ಲ ಬರೋ ಅವಶ್ಯಕತೆ ಇಲ್ಲ, ಜಸ್ಟ್ ಸಕ್ಕರೆ ಕರಗಿದ್ರೆ ಸಾಕು. ತುಂಬಾ ಚೆನ್ನಾಗಿ ಬಾಯ್ಲಿಂಗ್ ಆಗ್ತಾ ಇರೋ ಟೈಮಲ್ಲಿ ನೀವು ರೆಡಿ ಮಾಡ್ಕೊಂಡಿರೋಂಥ ಬಾಲ್ಸ್ನ ಇದ್ರಲ್ಲಿ ಹಾಕೊಳ್ಬೇಕು. ಒಂದು 10 ನಿಮಿಷ ಹೈ ಫ್ಲೇಮಲ್ಲಿ ಇದನ್ನ ಕುದಿಯೋದಕ್ಕೆ ಇಟ್ಬಿಡಿ, ಕ್ಲೋಸ್ ಮಾಡಿ. ನಂತರ ಮತ್ತೆ ಸಣ್ಣ ಮಾಡಿ ನೀವು ಒಂದು 15 ನಿಮಿಷ ಇದನ್ನ ಬೇಯಿಸ್ಕೊಳ್ಬೇಕು. ನೋಡಿ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಬಿಡೋಣ. ನೀವು ಕ್ಲೋಸ್ ಮಾಡಿ ಇಟ್ಟಿದ ತಕ್ಷಣ ಸೈಜ್ ಅಲ್ಲಿ ಇನ್ಕ್ರೀಸ್ ಆಗುತ್ತೆ, ದೊಡ್ಡದಾಗುತ್ತೆ. ಆಮೇಲೆ ಅಗೇನ್ ಮತ್ತೆ ನೀವು ಒಂದು 10 ನಿಮಿಷ ಅಥವಾ 15 ನಿಮಿಷ ಅದನ್ನ ಬೇಯಿಸ್ಕೊಬೇಕು. ಇಲ್ಲಿ 1 ಚಮಚ ಮೈದಾ ಹಿಟ್ಟಿಗೆ ನೀರ್ ಹಾಕೊಳ್ತಾ ಇದ್ದೀನಿ. ಏನು ನೀವು ರಸಗುಲ್ಲ ಮಾಡಕ್ ಇಟ್ಟಿದ್ದೀರಾ ಆ ಬೌಲಿಗೆ, ಆ ಬಾಣ್ಲೆಗೆ ನೀವು ಈ ಲಿಕ್ವಿಡ್ ನ ಹಾಕ್ಬೇಕಾಗುತ್ತೆ. ಹಾಕ್ಲೇಬೇಕು ಅಂತೇನಿಲ್ಲ, ಸ್ಕಿಪ್ ಕೂಡ ಮಾಡ್ಬೋದು. ಹಾಕಿದ್ರೆ ಟೆಂಪ್ರೇಚರ್ ಮೇಂಟೈನ್ ಇರುತ್ತೆ ಅಂತ ಅಷ್ಟೇ. 1 ಚಮಚ ಮೈದಾಗೆ ಒಂದು 5 ರಿಂದ 6 ಚಮಚದಷ್ಟು ನೀರು ಸೇರಿಸಿ ಈ ರಸಗುಲ್ಲ ಬೇಯಿಸುವಾಗ ಏನಾಗುತ್ತೆ ಅಂದ್ರೆ, ಕೆಳಗಡೆ ಮಾತ್ರ ಬಾಯ್ಲಿಂಗ್ ಬರ್ತಾ ಇರುತ್ತೆ, ಮೇಲ್ಮುಖಕ್ಕೆ ನಮಗೆ ಟೆಂಪ್ರೇಚರ್ ಆಗ್ತಾ ಇರಲ್ಲ. ಆವಾಗ ನೀವು ಈ ಮೈದಾದ್ದು ಸರಿ ಏನ್ ಹಾಕ್ತಿರಲ್ಲ, ಮೇಲೆಲ್ಲ ನೊರೆ ಬರೋದ್ರಿಂದ
ಈವನ್ ಆಗಿ ಬೇಯುತ್ತೆ ಅನ್ನೋ ರೀಸನ್ಗೆ ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ನೊರೆ ಬರ್ತಾ ಇದೆ. ನೀವು ಸ್ಕಿಪ್ ಮಾಡೋದಿದ್ರೆ ಮಾಡ್ಬೋದು. ಹಾಗೆ ಎಸೆನ್ಸ್ ಹಾಕಿದ್ದೀನಿ, ಇದು ಕೂಡ ಆಪ್ಷನಲ್, ಬೇಕಿದ್ರೆ ಹಾಕೊಳ್ಳಿ, ಬೇಡ ಅಂದ್ರೆ ಇಷ್ಟೇ ಮಾಡ್ಕೊಳ್ಬೋದು. ನೋಡಿ ಈಗ ಸೈಜ್ ಅಲ್ಲಿ ಡಬಲ್ ಆಗಿದೆ, 10 ನಿಮಿಷ ಆಗಿದೆ. ಈಗ ನಾನು ಮತ್ತೆ ಮುಚ್ಚಿ ಒಂದು 15 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇದನ್ನ ಬೇಯೋದಕ್ಕೆ ಬಿಡ್ತೀನಿ. ಒಂದು 10ರಿಂದ 15 ನಿಮಿಷ ಆಗಿದ ನಂತರ ನೋಡಿ ನಮ್ದು ರಸಗುಲ್ಲ ಪೂರಾ ರೆಡಿ ಆಗಿದೆ. ಇದನ್ನ ಹೀಗೆ ಒಂದು 3ರಿಂದ 4 ತಾಸು ಬಿಟ್ಟು, ಅವಾಗ್ಲೇ ಏನು ನಾವು ಪಾಕ ರೆಡಿ ಮಾಡ್ಕೊಂಡಿದ್ವಲ್ಲ ಫಸ್ಟ್, ಆ ಪಾಕಕ್ಕೆ ನೀವು ಇದು ರಸಗುಲ್ಲ ತೆಗೆದು ಹಾಕೊಳ್ಬಹುದು. ಅಥವಾ ನೀವು ಆ ಪಾಕನ ಡೈರೆಕ್ಟ್ ಆಗಿ ಇದಕ್ಕೆ ಸೇರಿಸ್ಕೊಳ್ಬಹುದು, ನಿಮ್ಮ ಆಪ್ಷನ್. ನಿಮಗೆ ಆ ಪಾಕ ಈ ಪಾಕ ವೇಸ್ಟ್ ಆಗಬಾರ್ದು ಅಂದ್ರೆ 2 ಒಟ್ಟಿಗೆ ಸೇರಿಸ್ಕೊಂಡು ಯೂಸ್ ಮಾಡ್ಬೋದು. ಅಥವಾ ಮತ್ತೇನಾದ್ರೂ ಮಾಡಕ್ ಬರುತ್ತೆ ಅಂದ್ರೆ ತೆಗ್ದಿಟ್ಟು ಅದನ್ನ ಇದ್ರೊಳಗೆ ಇದನ್ನ ಹಾಕೊಂಡು ಇಟ್ಕೊಳ್ಬಹುದು. ನೋಡಿ ನಾನು ಇದೇ ಬೌಲಿಗೆ ಅವಾಗಲೇ ರೆಡಿ ಮಾಡ್ಕೊಂಡಿದ್ದು ಪಾಕನ ಹಾಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸರ್ವಿಂಗ್ ಬೌಲಿಗೆ ಹಾಕಿ ತೋರಿಸ್ತಾ ಇದ್ದೀನಿ. ನೀವು ಇದನ್ನ ಚಿಲ್ಡ್ ಆಗಿ ಸರ್ವ್ ಮಾಡಿದ್ರೆ ತಿನ್ನೋದಕ್ಕೆ ತುಂಬಾ ಟೇಸ್ಟಿ ಆಗಿರುತ್ತೆ. ಬೇಕು ಅಂದ್ರೆ ನೀವು ಇದ್ರ ಮೇಲೆ 1-2 ಕೇಸರಿ ದಳಗಳನ್ನ ಹಾಕೊಳ್ಬಹುದು. ಈಸಿಯಾಗಿ ಮನೆಯಲ್ಲಿ ರಸಗುಲ್ಲ ಮಾಡ್ಕೊಂಡು ಹೇಗ್ ಬಂತು ಅಂತ ತಿಳಿಸೋದನ್ನ ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.